ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಹಜ್ ಯಾತ್ರಿಗಳಿಗೆ ಉಚಿತ ತರಬೇತಿ ಶಿಬಿರ. ನಗರದಲ್ಲಿ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ 5 ಜಿಲ್ಲೆಯ ಹಜ್ ಯಾತ್ರಿಗಳಿಗೆ ಹಜ್ ಹೇಗೆ ಮಾಡಬೇಕು ಹಾಗೂ ಹೋಗಿ ಬರುವವರಿಗೆ ಯಾವುದೇ ತೊಂದರೆ ಆಗಿಲ್ಲದೆ ಹೋಗಿ ಬರುವ ಕುರಿತು ಉಚಿತ ತರಬೇತಿ ಹಾಗೂ ವ್ಯಾಕ್ಸಿನೇಷನ್ ಹಾಕುವ ಒಂದು ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕ ಅಂಜುಮನಿ ಇಸ್ಲಾಂ ಹುಬ್ಬಳ್ಳಿ ಧಾರವಾಡ ಇತ್ತಿಹಾದ್ ಫೌಂಡೇಶನ್, ಫಲಾಯ್ ಮುಸ್ಲಿಮೀನ್, ಹಬೀಬ್ ಫೌಂಡೇಶನ್ ವತಿಯಿಂದ ನಗರದ ಮಹಾಳಾಪುರದಲ್ಲಿರುವ ಪಠಾಣ ಹಾಲಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 800ಕ್ಕೂ ಹೆಚ್ಚು ಹಜ್ ಯಾತ್ರಿಗಳು ಪಾಲ್ಗೊಂಡು ಶಿಬಿರವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಫೌಂಡೇಶನ್ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಧರ್ಮಗುರುಗಳು, ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. आज जो अंजुमन इस्लाम धारवाड़ की जानिब से यहाँ पे हाजियों का कैंप रखा गया है और सुबह से तादाद हाजियों की बेशुमार आ रही है हर तरफ से, और वैक्सीनेशन भी दिया गया है और अभी खाने का इंतजाम भी हो रहा है. माशाल्लाह अल्हम्दुलिल्लाह जो भी इसमें पार्टिसिपेट कर रहे हैं, हर एक जो बढ़ चढ़ का हिस्सा ले रहे हैं, जो है अंजुमन इस्लाम की तरफ से काम किया जा रहा है. अल्लाह से दुआ है कि हमारा ये काम कामयाब हो और तमाम हाजियों के लिए भी दुआ है कि वो खैरियत और आफियत के साथ इस सफर को आसानी के साथ करें और तमाम अरकान भी उनके सही हो जाए और खैरियत और आफियत के साथ अपने घर पर आकर पहुँच जाए. अस्सलाम वालेकुम रहमतुल्लाहि वबरकातुहू. हम लोग आज यहाँ पे पठान हॉल में इसलिए जमा हुए हैं कि यहाँ पे 6 डिस्ट्रिक्ट से हाजियाँ आए हैं, क्योंकि हाजियों के लिए हम लोगों ने यहाँ पे वैक्सीनेशन की क्या बोलते हैं तरबेती कैंप है और वैक्सीनेशन भी दिया गया है. 500 से ज्यादा हाजियों ने वैक्सीनेशन लिया है और 1200 हाजियां यहाँ पे मौजूद है. यहाँ हाजियों के लिए हम लोगों ने हज पे जाने के अरकान, 40 दिन का हज होता है और हज के जाने के अरकान और हर काम कैसे करें इसके बारे में यहाँ पे तालीमात दी गई है, औरतों को भी और आदमियों को भी. तो यहाँ पे खाने के पूरे तरह से बंदोबस्त और पानी हर चीज के यहाँ पे बंदोबस्त किया गया है. और यहाँ किसके तरफ से बोला, अंजुमन इस्लाम साउथ, यह पूरा निजाम साउथ कर्नाटका अंजुमन, ये पूरा निजाम नॉर्थ कर्नाटका अंजुमन इस्लाम से किया गया है. हम सब लोग अंजुमन इस्लाम को तहे दिल से शुक्रिया अदा करते हैं. जज़ाकल्लाहु खैर. अस्सलामु अलैकुम ವರಹಮತುಲ್ಲಾಹಿ ವಬರಕಾತುಹು. ಇಂದು ಧಾರವಾಡದ ಪಠಾಣ ಹಾಲ್ನಲ್ಲಿ ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಹುಬ್ಳಿ ಧಾರವಾಡ ಇತ್ತಿಹಾದ್ ಫೌಂಡೇಶನ್ ವತಿಯಿಂದ ಹಾಗೂ ಹಬೀಬ್ ಫೌಂಡೇಶನ್ ವತಿಯಿಂದ ಹಾಗೂ ಫಲಾಯ್ ಮುಸ್ಲಿಮೀನ್ ಫೌಂಡೇಶನ್ ವತಿಯಿಂದ 5 ಡಿಸ್ಟಿಕ್ನ ಅಂದರೆ ಧಾರವಾಡ ಡಿಸ್ಟಿಕ್, ಗದಗ ಡಿಸ್ಟಿಕ್, ಬೆಳಗಾಂ ಡಿಸ್ಟಿಕ್, ಹಾವೇರಿ ಡಿಸ್ಟಿಕ್ ಹಾಗೂ ಉತ್ತರ ಕನ್ನಡ ಡಿಸ್ಟಿಕ್ನ ಎಲ್ಲ ಹುಜ್ಜಾದ ಇಕ್ರಾಮ್ಗಳಿಗೆ ಅಂದರೆ ಹಜ್ ಯಾತ್ರೆಗೆ ಹೋಗುವ ಹುಜ್ಜಾದಗಳಿಗೆ ಹಜ್ ಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಇವತ್ತು ಹಜ್ ಟ್ರೈನಿಂಗ್ ಕ್ಯಾಂಪ್ ಅನ್ನು ಧಾರವಾಡ ಪಠಾಣ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಇಂದಿನ ದಿನ ಸಾಕಷ್ಟು ಸಹಸ್ರಾರು ಸಂಖ್ಯೆಗಳಲ್ಲಿ ಅಂದರೆ ಸುಮಾರು 800ಕ್ಕಿಂತನೂ ಜಾಸ್ತಿ ಹುಜ್ಜಾದೆ ಇಕ್ರಾಮ್ ಇವತ್ತು ಈ ಹಜ್ ಟ್ರೈನಿಂಗ್ ಕ್ಯಾಂಪಿನಲ್ಲಿ ಬಂದು ಹಜ್ ಟ್ರೈನಿಂಗ್ ಅನ್ನು ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಧಾರವಾಡ ಡಿಸ್ಟಿಕ್, ಗದಗ ಡಿಸ್ಟಿಕ್ ಹಾಗೂ ಹಾವೇರಿ ಡಿಸ್ಟಿಕ್ನ ಹುಜ್ಜಾದೆ ಇಕ್ರಾಮ್ಗಳಿಗೆ ವ್ಯಾಕ್ಸಿನೇಷನ್ ಅನ್ನು ಸಹ ಇಲ್ಲಿ ಮಾಡಲಾಯಿತು. ಹಾಗಾಗಿ ನಾನು ನಮ್ಮ DHO ಸಾಹೇಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಯಾಕಂದ್ರೆ ಅವರು ಬಹಳ ಒಳ್ಳೆಯ ರೀತಿಯಿಂದ ಇದನ್ನು ಬಂದು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಎಲ್ಲರೂ ಮುಂದೆ ನಿಂತು ಎಲ್ಲರೂ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇವತ್ತು ಬಂದ ಹಜ್ಜಾತಿಗಳಿಗೂ
ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಎಲ್ಲರಲ್ಲಿ ನಾವು ಮನವಿ ಮಾಡಿಕೊಳ್ಳುವುದು ಏನೆಂದರೆ ಉಜ್ಜಾದ ಗ್ರಾಮಗಳಲ್ಲಿ ಈ ಹಜ್ ಯಾತ್ರೆಯಲ್ಲಿ ದಯಮಾಡಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಪ್ರಗತಿಯ ಸಲುವಾಗಿ ತಾವು ಪ್ರಾರ್ಥಿಸಿ ಅಂತ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ. ಸರ್, ಈಗ ವ್ಯಾಕ್ಸಿನೇಷನ್ ಇತ್ತು, ಧಾರವಾಡಗೂ ಕೊಟ್ಟಿಲ್ಲ, ಹುಬ್ಳಿ ಕೊಟ್ಟಿಲ್ಲ, ತಮಗೂ ಕೊಟ್ಟಿದ್ದಾರೆ. ಸರಿ, ಮೊಟ್ಟ ಮೊದಲನೇ ಸರಿ ನಿಮ್ಗೆ ಸಿಕ್ಕಿತ್ತು, ಇದ್ರ ಬಗ್ಗೆ ತಾವೇ ನೋಡಿ. ನಾನು ಜಾಸ್ತಿ ಏನು ಹೇಳುವುದಿಲ್ಲ. ಅವತ್ತು ಈಜು ಮಂತಶ, ಅವತ್ತು ಜಿಲ್ಲು ಮಂತಶ. ನೋಡಿ, ಅದು ನಮ್ಮ ಕೈಯಲ್ಲಿಲ್ಲ. ಅಲ್ಲಾನ ಕೃಪೆ. ನಮ್ಮನ್ನು ಅಲ್ಲಾ ಆರಿಸಿದ್ದಾನೆ ಒಂದು ಕೆಲಸ ಮಾಡಲಿಕ್ಕೆ. ಅದಕ್ಕೆ ನಾನು ಅಲ್ಲಾಹನನ್ನ ನೆನೆಸುತ್ತಾ ಅವನನ್ನು ಕೃತಜ್ಞತೆ ಸಲ್ಲಿಸುತ್ತೇನೆ. ಪಠಾಣ್ ಅಡ್ವೊಕೇಟ್, ಧಾರವಾಡ.